ಮೊದಲಿಗೆ ಮೂವಿ ರಿವ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೂವಿನ ಎಲ್ರಿಗೂ ರೀಚ್ ಆಗೋ ಥರ ಪ್ರಮೋಷನ್ ಮಾಡೋ ಮೊದಲು ನೋಡೋಕ್ಕೆ ಬರೋ ಎಲ್ಲ ಜನಗಳಿಗೂ ಆಡಿಯನ್ಸ್ಗೂ ಮೂವಿ ಇಷ್ಟ ಆಗೋ ಥರ ಅದನ್ನು ರೆಡಿ ಮಾಡಬೇಕು. ಆವಾಗ ಮೂವಿ ಇಷ್ಟ ಆದರೆ ಜನನೇ ಅದನ್ನು ಪ್ರಮೋಷನ್ ಮಾಡ್ತಾರೆ. ಇದು ನನ್ನ ಅನಿಸಿಕೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಕನ್ನಡ ಸಿನಿಮಾದ ಕಾಂತಾರ. ಕಾಂತಾರ ಮೊದಲಿಗೆ ಪ್ಯಾನ್ ಇಂಡಿಯಾ ಅನೌನ್ಸ್ ಆಗಿರಲಿಲ್ಲ, ಪ್ಯಾನ್ ಇಂಡಿಯಾ ರಿಲೀಸ್ ಆಗಲಿಲ್ಲ ಬಿಫೋರ್ ರಿಲೀಸ್. ಆದರೆ ರಿಲೀಸ್ ಆದಮೇಲೆ ಅದ್ರ ಕ್ವಾಲಿಟಿ ಜೊತೆ ಕಂಟೆಂಟ್ ಜೊತೆಗೆ ರೈಟಿಂಗ್ ಜೊತೆಗೆ ಆ್ಯಕ್ಟಿಂಗಿಂದ ಪ್ಯಾನ್ ಇಂಡಿಯಾ ರಿಲೀಸ್ ಆಗಿ ಪ್ಯಾನ್ ಇಂಡಿಯಾ ಟಾಕ್ ಆಗಿ ಹೊರಬಂತು. ಇನ್ನು ಕಂಗುವಾ ಮೂವಿ ರಿವ್ಯೂ ಕಡೆ ಬರೋದಾದರೆ 2024 ಸೂರ್ಯ ಅವರು ಪೊಲೀಸ್ ಅವರಿಂದ ದುಡ್ಡಿಸ್ಕೊಂಡು ಕ್ರಿಮಿನಲ್ನ ಪೊಲೀಸ್ನವ್ರಿಗೆ ಹಿಡಿದು ಕೊಡೋವಂಥ ಒಂದು ಕೆಲಸನ ಮಾಡ್ತಾ ಇರ್ತಾರೆ. ಈ ಕೆಲಸ ಮಾಡ್ತಾ ಇರೋವಂಥ ಒಂದು ಇನ್ಸಿಡೆಂಟ್ ಆಗೋ ಟೈಮಲ್ಲಿ ಬೈ ಚಾನ್ಸ್ ಆಗಿ ಸೂರ್ಯ ಅವ್ರಿಗೆ ಒಬ್ಬ ಹುಡುಗ ಸಿಗ್ತಾನೆ. ಆದರೆ ಆ ಹುಡುಗ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬೇಕು ಅಂತಲೇ ಸೂರ್ಯ ಅವ್ರಿಗೆ ಸಿಗ್ತಾನೆ. ಸೊ ಇವರಿಬ್ಬರು ಸಿಕ್ಕಾದ್ಮೇಲೆ ಮುಂದೆ ಏನಾಯಿತು, ಇವರಿಬ್ಬರು ಸಿಗೋದಕ್ಕೆ ಹಿಂದೆ ಏನು ರೀಸನ್ನು, 2024ನಲ್ಲಿ ಸಿಕ್ಕಿರೋ ಇವ್ರಿಗೂ 1070ರಲ್ಲಿ ನಡೆದಿರೋ ಒಂದು ಘಟನೆಗೂ ಏನು ಸಂಬಂಧ ಅನ್ನೋದನ್ನು ನೀವು ಮೂವಿ ನೋಡಿ ತಿಳ್ಕೋಬೇಕು. ಈ ಮೂವಿಲಿರ್ತಕ್ಕಂಥ ಪಾಸಿಟಿವ್ಸ್ ಏನು ಅಂದರೆ ಇದರ ಒನ್ಲೈನ್ ಸ್ಟೋರಿನ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ. ಜೊತೆಗೆ ಇದರಲ್ಲಿ ಎಮೋಷ್ನಲ್ ತುಂಬ ಫುಲ್ಫಿಲ್ ಆಗಿದೆ. ಇದ್ರ ಜೊತೆಗೆ ಇದ್ರ ಪಾಸಿಟಿವ್ ಇನ್ನೊಂದು ಏನಪ್ಪ ಅಂದರೆ ಸ್ಕ್ರೀನ್ ಪ್ಲೇ. ಒಂದು ಪ್ರೆಡಿಕ್ಟಬಲ್ ಸ್ಕ್ರೀನ್ ಪ್ಲೇ ಇದೆ ಈ ಮೂವಿಲಿ. ಪ್ರೆಡಿಕ್ಟಬಲ್ ಆಗಿದ್ರು ಕೂಡ ಓಕೆ ನೋಡ್ಬೋದು. ಸ್ಕ್ರೀನ್ ಪ್ಲೇ ಆವ್ರೇಜ್ ಆಗಿದ್ರು ಓಕೆ, ಇದ್ರ ಪಾಸಿಟಿವಲ್ಲಿ ಅದು ಒಂದು ಸೇರಿಕೊಳ್ಳುತ್ತೆ. ಇನ್ನು ಇದ್ರ ನೆಗೆಟಿವ್ ಕಡೆ ಬರೋದಾದರೆ ತುಂಬ ಲೂಪ್ ರೈಟಿಂಗ್ಸ್. ಬರವಣಿಗೆ ಇನ್ನೂ ತುಂಬ ಚೆನ್ನಾಗಿದ್ದಿದ್ರೆ ಚಿತ್ರನೂ ಚೆನ್ನಾಗಿರ್ತಿತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಒಂದು ಡೀಪ್ ರೀಸನ್ ಇಲ್ಲ. ಒನ್ಲೈನ್ ಸ್ಟೋರಿ ಏನಿದೆ ಅದ್ರ ತಕ್ಕನಾಗೆ ಅದನ್ನು ಶೂಟ್ ಮಾಡಿದ್ದಾರೆ ಅಂತ ಒಂದು ಒಪಿನಿಯನ್ ಬಂತು ನನಗೆ. ಇದ್ರ ರಿಚ್ಚಾಗಿ ತೆಗೆದಿದ್ರು ಕೂಡ ಒಂದೊಂದು ಫ್ರೇಮಲ್ಲೂ ಕೂಡ ರಿಚ್ನೆಸ್ ಕಾಣಿಸ್ತಾ ಇರುತ್ತೆ. ಬಟ್ ಅದ್ರ ಬ್ಯಾಕ್ಗ್ರೌಂಡ್ನಲ್ಲಿ ಇದಕ್ಕೊಂದು ಡೀಪ್ ರೀಸನ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಒಂದು ಒಳ್ಳೆ ಕಾನ್ವರ್ಸೇಷನ್, ಪ್ರತಿಯೊಂದಕ್ಕೂ ಒಂದು ಬರವಣಿಗೆ ಅನ್ನೋದು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಇನ್ನು ಆ್ಯಕ್ಷನ್ ಸೀಕ್ವೆನ್ಸ್ಗಳು ಕಡೆ ಬರೋದಾದರೆ ಟ್ರೇಲರ್ನಲ್ಲಿ ಮತ್ತು ಇದ್ರ ಪ್ರಮೋಷನಲ್ಲೆಲ್ಲ ತಿಳ್ಕೊಂಡಿರೋ ಹಾಗೆ ಒಂದು ಒಳ್ಳೆ ಆ್ಯಕ್ಷನ್ ಸೀಕ್ವೆನ್ಸ್ಗಳು ನಮ್ಗೆ ಸಿಗ್ತವೆ ನೋಡೋದಕ್ಕೆ. ಅಂದರೆ ಆ ಥರ ಏನಿಲ್ಲ. ಆಗಿ ನಾರ್ಮಲಾಗಿ ಕಮರ್ಷಿಯಲ್ ಚಿತ್ರದಲ್ಲಿ ಏನು ಆ್ಯಕ್ಷನ್ ಸೀನ್ಗಳು ಇರ್ತವೆ ಅದೇ ಆ್ಯಕ್ಷನ್ ಸೀನ್ಗಳು ಇದರಲ್ಲೂ ಕೂಡ ಇದೆ. ಹೇಳ್ಕೊಳ್ಳೋ ಅಂಥದ್ದು ದೊಡ್ಡದಾಗಿ ಇಲ್ಲ, ಏನು ಡಿಫ್ರೆಂಟಾಗಿ ಯಾವುದೂ ಇಲ್ಲ. ಸೆಕೆಂಡ್ ಹಾಫ್ನಲ್ಲಿ ಬರ್ತಕ್ಕಂಥ ಒಂದು ಮೊಸಳೆ ಅಟ್ಯಾಕ್ ಸೀನ್ ನೋಡೋದಕ್ಕೆ ಥ್ರಿಲ್ ಬಂತು. ಜೊತೆಗೆ ಮನ್ನಿಸು ಸಾಂಗ್ ನಾನು ಯೂಟ್ಯೂಬಲ್ಲಿ ಲಿರಿಕಲ್ ಸಾಂಗ್ ಕೇಳಿದಾಗಲೇ ಅದು ತುಂಬ ಇಷ್ಟಪಟ್ಟಿದ್ದೆ. ಆ ಸಾಂಗು ತುಂಬ ಥಿಯೇಟ್ರಲ್ಲಿ ಕೂತಿದ್ದವ್ರಿಗೆ ಒಂದೊಳ್ಳೆ ಪುಷ್ ಕೊಡ್ತು. ಯಾಕೆಂದರೆ ಅಲ್ಲಿ ಇರ್ತಕ್ಕಂಥ ಸಿಚುವೇಶನ್ಗೂ ಆ ಸಾಂಗು ಬ್ಲೆಂಡ್ ಮಾಡಿರೋದು ತುಂಬ ಚೆನ್ನಾಗಿತ್ತು. ಫೈರ್ ಸಾಂಗ್ ಕೋರಿಯೋಗ್ರಫಿ ತುಂಬ ಚೆನ್ನಾಗಿತ್ತು. ಇನ್ನು ಈ ಮೂವಿನ ಆಲ್ ಓವರ್ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು, ಆ ಥರ ಒಂದು ಮೂವಿ ಇದೆ. ಬಟ್ ಇದರಲ್ಲಿ ನನಗೆ ತುಂಬ ಬೇಡ ಅಂತ ಅನಿಸಿದ್ದು, ಯಾಕೆ ಈ ಥರ ಮಾಡಿದ್ರು ಅಂತ ಅನಿಸಿದ್ದಾದರೆ, ಆ ಮೂವಿಗೂ ಹೀರೋಯಿನ್ಗೂ ಯಾವುದೇ ರೀತಿ ಸಂಬಂಧನೇ ಇಲ್ಲ. ಜೊತೆಗೆ ಆ ಯೋಲೋ ಸಾಂಗ್ ಏನು ಇಟ್ಟಿದ್ದಾರೆ ಅನ್ನೋದೇ ಗೊತ್ತಾಗಿಲ್ಲ. ಹೀರೋಯಿನ್ಗೂ ಮೂವಿಗೂ ಯಾವುದೇ ರೀತಿ ಒಂದು ಕನೆಕ್ಷನ್ನೇ ಇಲ್ಲ. ಅವರಿಲ್ಲ ಅಂದಿದ್ರು ಮೂವಿಗೆ ಏನೂ ಆಗ್ತಾನೆ ಇರಲಿಲ್ಲ, ಅವರಿದ್ದು ಏನೂ ಆಗಲಿಲ್ಲ, ಇಲ್ಲದೇ ಇದ್ದರೂ ಏನೂ ಆಗ್ತಾನೆ ಇರಲಿಲ್ಲ. ಈ ಥರ ಇದೆ. ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಾಯಿದೆ, ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾಯಿದೆ. ಸೊ ಹೀರೋಯಿನ್ನ ಇಡಬೇಕು ಒಂದು ಕಮರ್ಷಿಯಲ್ ಚಿತ್ರಕ್ಕೆ ಅಂತ ಇಟ್ಟಿದ್ದಾರೆ ಅಂತ ಅನಿಸುತ್ತೆ. ಅದು ಬಿಟ್ಟರೆ ಮೂವಿಗೂ ಹೀರೋಯಿನ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಜೊತೆಗೆ 2024ನಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಇನ್ಸಿಡೆಂಟ್ ಕೂಡ ನಿಮಗೆ ಯಾವುದೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಈ 2024ನಲ್ಲಿ ನಡೆದಿರ್ತಕ್ಕಂಥ ಸಿಚುವೇಶನ್ಗೆ ನೀವು ಓಕೆ ಇದಕ್ಕೋಸ್ಕೊಂಡ್ರೆ 1070ಸಲ್ಲಿ ನಡೆದಿರೋ ಅಂಥ ಕಂಗುವಾ ಸ್ಟೋರಿನೇ ಬೆಟರ್ ಅಂತ ನೀವೇ ಅಂದ್ಕೊಬಿಡ್ತೀರ. ಆ ಥರ ಇದೆ. ಓಕೆ, ಇನ್ನು ಮಿಕ್ಕದೇನಿದ್ರು ನೀವು ಚಿತ್ರ ನೋಡೇ ಹೇಳಿ. ಇದು ನನಗನ್ಸಿದ್ದು. ನಿಮ್ಗೇನು ಅನಿಸಿದ್ರು ಕಮೆಂಟ್ನಲ್ಲಿ ತಿಳಿಸಿ. ಎಲ್ಲಾದರೂ ಲೋಪದೋಷಗಳಿದ್ದರೆ ದಯವಿಟ್ಟು ಕ್ಷಮಿಸಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.